ವಿರುದ್ಧ ಆರ್ಸಿಬಿಯ ಸೋಲು ಆರ್ಸಿಬಿ ಅಭಿಮಾನಿಗಳಿಗೆ ನೋವು ತರಿಸಿದೆ, ಬೇಸರವನ್ನುಂಟು ಮಾಡಿದೆ. ಆದ್ರೆ ಆರ್ಸಿಬಿ ಪ್ಲಾನೆಡ್ ವೆಲ್. ಅರೆ ಹೀಗ್ಯಾಕೆ ಹೇಳ್ತಿದ್ದೀರಾ ಅಂತಿದ್ದೀರಾ? ಹೌದು, ಕೆಲವರು ಇದನ್ನ ಸೋಲು ಅಂತ ಕರೀಬಹುದು. ಆದ್ರೆ ಕ್ರಿಕೆಟ್ ಅರ್ಥ ಆಗೋರ್ಗೆ ಗೊತ್ತು, ಇದು ಆರ್ಸಿಬಿಯ ಮೈಂಡ್ ಗೇಮ್. ನಿನ್ನೆ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಆಡಿದ್ದು ಎಚ್ಚರಿಕೆ ಇಲ್ಲದ ಕ್ರಿಕೆಟ್ ಅಲ್ಲ, ಬದಲಾಗಿ ಕ್ಯಾಲ್ಕುಲೇಟ್ ಕ್ರಿಕೆಟ್. ಈ ಪಂದ್ಯದಲ್ಲಿ ರನ್ಸ್ಗಿಂತ ದೊಡ್ಡದಾಗಿದ್ದು ಸ್ಟ್ರಾಟಜಿ. ಈ ಪಂದ್ಯದಲ್ಲಿ ಆರ್ಸಿಬಿಗೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ, ಆದ್ರೆ ಅಂಕಪಟ್ಟಿಯಲ್ಲಿ ಟಾಪ್ 2 ಸ್ಥಾನದಲ್ಲಿ ಉಳಿಯಲೇಬೇಕಾದಂತಹ ಅವಶ್ಯಕತೆ ಇತ್ತು. ರನ್ ಚೇಸ್ ಮಾಡಿ ಆಲ್ಔಟ್ ಆದ್ರೆ ಅಂಕಪಟ್ಟಿಯ ಟಾಪ್ 2 ಸ್ಥಾನದಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಐಪಿಎಲ್ ನಿಯಮಗಳೇ ಹೀಗೆ. ಟಾಪ್ 2 ಅಂದ್ರೆ ಎಕ್ಸ್ಟ್ರಾ ಲೈಫ್ ಇದ್ದ ಹಾಗೆ. ಒಮ್ಮೆ ಸೋತ್ರು ಫೈನಲ್ಗೆ ಹೋಗುವಂತಹ ಚಾನ್ಸಸ್ ಸಿಗುತ್ತೆ. ಆದ್ರೆ 3ನೇ ಅಥವಾ 4ನೇ ಸ್ಥಾನದಲ್ಲಿದ್ದವರು ಫೈನಲ್ಗೆ ಹೋಗೋದಕ್ಕೆ 2 ಪಂದ್ಯಗಳನ್ನ ಗೆಲ್ಲಲೇಬೇಕು. ಹಾಗಾಗಿ ಆರ್ಸಿಬಿ ಅನ್ನೆಸೆಸರಿ ರಿಸ್ಕ್ ತೆಗೆದುಕೊಳ್ಳಲಿಲ್ಲ. ಎಸ್ಆರ್ಎಚ್ ನೀಡಿದಂತಹ 256 ರನ್ ಚೇಸ್ ಮಾಡುವಂತಹ ಗುರಿಯನ್ನ ಆರ್ಸಿಬಿ ಹೊಂದಿತ್ತು. ಆದ್ರೆ ಕಿಂಗ್ ಕೊಹ್ಲಿ ವಿಕೆಟ್ ಪತನವಾಗ್ತಾ ಇದ್ದಂತೆ ಆಟದ ಡೈರೆಕ್ಷನ್ ಬದಲಾಯಿತು. ಎಷ್ಟೋ ಸರಿ ಹೀಗಾಗಿದೆ. ವಿರಾಟ್ ಔಟ್ ಆಗ್ತಾ ಇದ್ದ ಹಾಗೆ ತಂಡದ ಸ್ಕೋರ್ ಕಡಿಮೆ ಮೊತ್ತಕ್ಕೆ ಕುಸಿದಿದೆ. ಹೀಗಾಗಿ ಆರ್ಸಿಬಿ ಸ್ಮಾರ್ಟ್ ಆಗಿ ಯೋಚಿಸಿ ಅಂಕಪಟ್ಟಿಯಲ್ಲಿ ಟಾಪ್ 1 ಸ್ಥಾನವನ್ನ ಗಿಟ್ಟಿಸಿಕೊಳ್ತು. ಇದನ್ನೇ ನಾವು ಅನ್ನೋದು ಸ್ಟ್ರಾಟಜಿ. ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಟಿದಾರ್ ತೆಗೆದುಕೊಂಡಂತಹ ಸೆನ್ಸಿಬಲ್ ಡಿಸಿಷನ್ ಇಂದು ನಮ್ಮ ಆರ್ಸಿಬಿ ತಂಡವನ್ನ ಟಾಪ್ ನಲ್ಲಿ ನಿಲ್ಲಿಸಿದೆ. ಪ್ರತಿ ಪಂದ್ಯವೂ ಗೆಲ್ಲಲೇಬೇಕು ಅನ್ನೋದಕ್ಕಿಂತ ತಂಡದ ಸ್ಥಾನಕ್ಕೆ ಧಕ್ಕೆ ಬಾರದಂತೆ ಆಟವನ್ನ ನಿಯಂತ್ರಿಸಿದ ರೀತಿಯನ್ನ ನೋಡಿದ್ರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಜತ್ ಪಟಿದಾರ್ ನಮ್ಮ ಆರ್ಸಿಬಿ ತಂಡಕ್ಕೆ ಸಿಕ್ಕಂತಹ ಮಾಣಿಕ್ಯ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಅದೇನೇ ಇರ್ಲಿ ಸ್ನೇಹಿತರೆ, ಆರ್ಸಿಬಿ ಕ್ವಾಲಿಫೈಯರ್ ಮುಂದಿನ ಪಂದ್ಯಕ್ಕೆ ನೀವು ಶುಭ ಹಾರೈಸಿ. ಆರ್ಸಿಬಿಯ ಈ ಮೈಂಡ್ ಗೇಮ್, ಸ್ಮಾರ್ಟ್ ಮೂವ್ ಯಾರಿಗೆಲ್ಲ ಇಷ್ಟ ಆಯ್ತು? ಜೈ ಆರ್ಸಿಬಿ, ವೆಲ್ ಪ್ಲೇಡ್ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.